ಯಾಕೆ, ಏನಾಯ್ತು? ಸಪ್ಪಗಿದ್ಯಾ? ಮ್ಯಾಮ್ ಮುಂಚೆ ಎಲ್ಲ ಅಮ್ಮ ಬಿಡೋರು ಆಟ ಆಡೋಕ್ಕೆ, ಈಗ ಪೀರಿಯಡ್ಸ್ ಆದ್ಮೇಲೆ ಬಿಡೋದೇ ಇಲ್ಲ. ಹೌದಾ? ಇಟ್ಸ್ ಓಕೆ ಬಿಡು, ನಾನು ಅಮ್ಮ ಹತ್ರ ಮಾತಾಡ್ತೀನಿ ಆಯ್ತಾ, ನೀನು ಹೋಗಿ ಆಟ ಆಡು. ನಮ್ಮ ಸೊಸೈಟಿದು ಇದೇ ಪ್ರಾಬ್ಲಮ್ಮು. ಚೆನ್ನಾಗಿ ಆಡ್ಕೊಂಡು ಓಡಾಡ್ಕೊಂಡಿರೋ ಹೆಣ್ಮಗು ಸಡನ್ ಆಗಿ ಮೆಚೂರ್ ಆಗಿದ ತಕ್ಷಣ ನೀನು ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅವ್ರ ಜೊತೆ ಹೋಗಬೇಡ, ಈ ಕೆಲಸ ಮಾಡಬೇಡ ಅಂತ. ಪೇರೆಂಟ್ಸ್ ರಿಸ್ಟ್ರಿಕ್ಟಿವ್ ಆಗಿರೋದು ಅಥವಾ ಪ್ರೊಟೆಕ್ಟಿವ್ ಆಗಿರೋದು ತಪ್ಪಂತ ಅಲ್ಲ, ಬಟ್ ಆ ಮಗು ಸಡನ್ನಾಗಿ ಫಿಸಿಕಲ್ ಹಾಗೂ ಸೈಕಲಾಜಿಕಲ್ ಚೇಂಜಸ್ ಆದಾಗ ಆ ಮಗುವಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಯಾವ್ಯಾವ ರೀತಿ ಯೋಚನೆಗಳಾಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಪೇರೆಂಟ್ಸ್ ಆದವರು ಯು ಶುಡ್ ಪ್ರಿಪೇರ್ ಯುವರ್ ಚೈಲ್ಡ್ ಬಿಫೋರ್ ಓನ್ಲಿ ಫಾರ್ ಮೆನಾರ್ಕೆ. ಮೆನಾರ್ಕೆ ಅಂದರೆ ಏನು, ಅಂದರೆ ಮೆಚೂರ್ ಆಗೋದಂದರೆ ಏನು, ಪೀರಿಯಡ್ಸ್ ಅಂದರೆ ಏನು, ಯಾವ ರೀತಿ ಬದಲಾವಣೆಗಳಾಗತ್ತೆ ಅನ್ನೋದನ್ನು ಮುಂಚಿತವಾಗಿ ಹೇಳಿಕೊಂಡು ರಿಸ್ಟ್ರಿಕ್ಟ್ ಮಾಡೋದನ್ನ ಬೆಟರ್ ವೇ, ಅರ್ಥ ಆಗೋ ರೀತಿಯಲ್ಲಿ ಹೇಳೋದ್ರಿಂದ ಆ ಮಗುಗೂ ಸಹ ಅದು ಅರ್ಥ ಆಗಿ ಸೈಕಲಾಜಿಕಲ್ ಒತ್ತಡ ಆ ಮಗು ಮೇಲೆ ಇರಲ್ಲ. ಸೊ ಮೆನಾರ್ಕಿ ಇಸ್ ನಾಟ್ ಎ ಟಬೂನ್. ಲೈಕ್ ಇದನ್ನ ಹೆಂಗಪ್ಪ ಮಾತಾಡೋದು ನನ್ನ ಮಗು ಹತ್ರ, ನನ್ನ ಮಕ್ಳ ಹತ್ರ ಈ ಟಾಪಿಕ್ ಹೇಗೆ ಮಾತಾಡೋದು ಏನು ಅಂತ. ಆರ್ ಪೇರೆಂಟ್ಸ್ ಆದವ್ರಿಗೆ ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಅನಿಸಿದ್ರೆ ಟೇಕ್ ಅರ್ ಟು ಯೋರ್ ಗೈನಕಾಲಜಿಸ್ಟ್. ಗೈನಕಾಲಜಿಸ್ಟ್ ಇಸ್ ದ ರೈಟ್ ಪರ್ಸನ್ ಟು ಎಕ್ಸ್ಪ್ಲೇನ್ ವಾಟ್ ಮೆನಾರ್ಕೆ ಇಸ್. ಆ ಮಗುಗೆ ತಿಳಿಯೋ ರೀತಿಯಿಂದ, ಪ್ರೀತಿಯಿಂದ ಏನಿದು ಬದಲಾವಣೆಗಳು, ಇದರಿಂದ ಹೆಂಗೆ ಮುಂದೆ ತಿಂಗಳ ಪೀರಿಯಡ್ಸ್ ಆಗುತ್ತೆ, ಇದರಿಂದ ಏನೇನು ಥರ ಚೇಂಜಸ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಆ ಮಗುಗೂ ಅರ್ಥ ಆಗುತ್ತೆ. ಸೊ ದಟ್ ಶೀಲ್ ಹ್ಯಾವ್ ಅ ವೆರಿ ಗುಡ್ ಮೆಂಟಲ್ ಸ್ಟೇಟಸ್ ಆ್ಯಂಡ್ ಇಟ್ ವೋಂಟ್ ಕಾಸ್ ಅ ಸೈಕಲಾಜಿಕಲ್ ಸ್ಟ್ರೆಸ್ ಆನ್ ದ ಚೈಲ್ಡ್.